ಉಚಿತವಾದ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ನಿಮ್ಮ ಜೀವ ವಾಕ್ಯವನ್ನ ಕಲಿತುಕೊಂಡು ನಮ್ಮ ಆತ್ಮಗಳನ್ನ ಸಂತೃಪ್ತಿಪಡಿಸಿ ಈ ಲೋಕದಲ್ಲಿ ಕರ್ತನೆ ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಪ್ರತಿದಿನ ದೇವರೇ ನಮ್ಮ ಜೀವಿತಗಳಲ್ಲಿ ಬೇಕಾದಂತಹ ಆತ್ಮಿಕ ಆಹಾರವನ್ನು ಕೊಟ್ಟು ನಡೆಸಿ ಜೀವಿಸಬೇಕಾದಂತಹ ಬುದ್ಧಿಯನ್ನ ನಿನ್ನ ವಾಕ್ಯದ ಮೂಲಕ ನಮ್ಗೆ ಕಲಿಸಿಕೊಡುವುದಕ್ಕಾಗಿ ನಿಮ್ಗೆ ಸ್ತೋತ್ರ. ಎಲ್ಲ ಸ್ತುತಿಗೆ ನಮ್ಮ ಮಹಿಮೆಗಳನ್ನ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆಯೇ, ಆಮೇನ್. ನಾವೆಲ್ಲರೂ ಕೂಡ ಈ ದಿನ ಕೀರ್ತನೆ 132ನೇ ಅಧ್ಯಾಯವನ್ನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ 132ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ನೀವು ತೆಗೆದುಕೊಳ್ರಿ ನಿಮ್ ಜಾಗದಲ್ಲಿ. ನಾನು ಓದ್ತೇನೆ, ಗಮನ ಕೊಟ್ಟು ಕೇಳಿ. ಅಪೊಸ್ತಲರ ಕೃತ್ಯಗಳು ಅದರ 13ನೇ ಅಧ್ಯಾಯ 22ನೇ ವಾಕ್ಯವನ್ನ ನಾನು ಒಂದ್ಸತಿ ಓದ್ತೇನೆ. ಇದನ್ನ ಓದಿ ನಾವು ವಾಕ್ಯಗಳನ್ನ ಧ್ಯಾನ ಮಾಡ್ತೀವಿ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಈಶನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನು ನೆರವೇರಿಸಿದನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಪ್ರೀತಿಯುಳ್ಳಂತಹ ದೇವ ಜನರೇ, ನಾವೆಲ್ಲ ಸಾಧಾರಣವಾಗಿ ನಮ್ಮ ಬಗ್ಗೆ ಸಭೆಗಳಲ್ಲಿ ಸಾಕ್ಷಿ ಹೇಳ್ತಿರ್ತೀವಿ. ನನಗೆ ದೇವರು ಈ ತರ ಮಾಡಿದ್ರು, ಮತ್ತೆ ನಾನು ದೇವರನ್ನ ಸ್ವೀಕಾರ ಮಾಡ್ಕೊಂಡೆ ಅಂತ. ಒಂದು 1000 ಜನರಲ್ಲಿ ಯಾರ್ದೋ ಒಬ್ಬರು ಸಾಕ್ಷಿಗಳನ್ನ ನಾವು ಬೇರೆಯವ್ರ ಬಗ್ಗೆ ಹೇಳ್ತೀವಿ. ಇವ್ರು ಬಂದು ಈ ತರ ಇದ್ರು, ಇವಾಗ ಇವರು ದೇವ್ರು ನಂಬ್ಕೊಂಡಿದ್ದಾರೆ, ದೇವ್ರ ಮಾರ್ಗದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದಾರೆ ಅಂತ ನಾವು ಬೇರೆಯವ್ರ ಬಗ್ಗೆ 1000 ಜನರಲ್ಲಿ ಯಾರೋ ಒಬ್ಬರು ಸಾಕ್ಷಿ ಮಾತ್ರ ಹೇಳ್ತೀವಿ. ಉದಾಹರಣೆಗೆ ವಿಲಿಯಂ ಕೇರಿ ಅವ್ರದ್ದಾಗ್ಲಿ ಅಥವಾ ಈ ತರ ಜಾರ್ಜ್ ಮುಲ್ಲರ್ ಅಂತಹ ವ್ಯಕ್ತಿಗಳ ಭಕ್ತರದಾಗ್ಲಿ, ಇನ್ನ ಕೆಲವೊಂದು ವ್ಯಕ್ತಿಗಳ ವಿಷಯದಲ್ಲಿ ನಾವು ಸಾಕ್ಷಿಗಳನ್ನ ಹೇಳುವಂತಹ ಒಂದು ವಿಷಯವನ್ನ ಈ ಪ್ರಪಂಚದಲ್ಲಿ ನೋಡ್ಬೋದು. ಆದ್ರೆ ಸತ್ಯವೇದದಲ್ಲಿ ದೇವರೇ ಸ್ವತಃ ಪವಿತ್ರಾತ್ಮನ ಮೂಲಕವಾಗಿ ಈ ಸ್ಥಳದಲ್ಲಿ ದೇವ ಭಕ್ತರ ಮೂಲಕವಾಗಿ ದೇವರೇ ಸ್ವತಃ ಪವಿತ್ರಾತ್ಮನ ಮೂಲಕವಾಗಿ ದಾವೀದನ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದಾರೆ. ದಾವೀದ ನನಗೆ ಮೆಚ್ಚುವಂತ ಒಂದು ವ್ಯಕ್ತಿಯಾಗಿದ್ದ. ನೀವು ಸ್ವಲ್ಪ ಬೇರೆ ಭಾಷೆಯಲ್ಲಿ ಓದಿದ್ರೆ ದೇವರ ಹೃದಯಕ್ಕೆ ಮೆಚ್ಚುವಂತಹ ವ್ಯಕ್ತಿ ದಾವೀದ ಅಂತ ಕೆಲವೊಂದು ಗ್ರಂಥಗಳು ಅಂದ್ರೆ ಬೇರೆ ಭಾಷೆಗಳಲ್ಲಿ ದಾವೀದನ ಬಗ್ಗೆ ಬರ್ತಿದೆ. ನೋಡಿ, ದಾವೀದನ ಬಗ್ಗೆ ದೇವರ ಸಾಕ್ಷಿ ಹೇಳ್ಬೇಕಂದ್ರೆ ದಾವೀದರ ಹೃದಯ ದೇವರಿಗೋಸ್ಕರ ಎಷ್ಟು ತವಕ ಪಡ್ತಿರ್ಬೋದಲ್ಲ. ದೇವರ ಹೃದಯದಲ್ಲಿರುವಂತ ಮಾತುಗಳನ್ನ ದಾವೀದ ಎಷ್ಟು ಕಟ್ಟುನಿಟ್ಟಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಫುಲ್ಫಿಲ್ ಮಾಡ್ತಾ ಇದ್ದ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನನಗೆ ಮೆಚ್ಚುವಂತ ಒಂದು ವ್ಯಕ್ತಿ ದಾವೀದ, ಆಮೇಲೆ ಅವನನ್ನ ನಾನು ಆರಿಸ್ಕೊಂಡು ಅವನನ್ನ ರಾಜನನ್ನಾಗಿ ಮಾಡಿದ್ದೀನಿ ಅಂತ. ನಿಜ ಪ್ರಿಯರೇ, ಈ ದಿನ 132ನೇ ಕೀರ್ತನೆಯನ್ನ ನಾವು ಓದುವಾಗ ಇದರಲ್ಲಿ ಸುಮಾರು 4 ವಿಷಯಗಳನ್ನ ಕಲಿಬಹುದು. 4 ವಿಷಯಗಳಲ್ಲಿ 2 ವಿಷಯ ಮಾತ್ರ ನನಗೆ ತುಂಬಾ ಚೆನ್ನಾಗಾಯ್ತು. ಅದನ್ನ ದೇವರು ನಮ್ಗೆ ತನ್ನ ಆತ್ಮನ ಮೂಲಕವಾಗಿ ಈ ಅಧ್ಯಾಯದಲ್ಲಿ ಪ್ರಕಟಪಡಿಸಿದ್ದಾರೆ. ಮೊದಲನೇ ವಿಷಯ ಏನಂದ್ರೆ 132ನೇ ಅಧ್ಯಾಯ 1ನೇ ವಚನ, ಕೇವಲ 1ನೇ ವಚನ ನಾವು ಧ್ಯಾನ ಮಾಡುವಾಗ, ಯೆಹೋವನೇ ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪಿಸಿಕೊ. ನೋಡಿ, ದಾವೀದ ಅವನು ಎಷ್ಟೇ ಬಿಸಿ ಅಂದ್ರೆ ರಾಜ, ಎಷ್ಟೋ ಲಕ್ಷ ಜನರ ಮೇಲೆ ರಾಜನ ಆಡಳಿತ ಇತ್ತು. ಎಷ್ಟೋ ಸಾವಿರಾರು ಮಕ್ಕಳು ಪ್ರತಿದಿನ ಅವನ ಹತ್ರ ನ್ಯಾಯ ವಿಚಾರಣೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ರಾಜನಿಗೆ ನ್ಯಾಯ ವಿಚಾರಣೆ ಮಾಡ್ಬೇಕು, ಕುಟುಂಬನ ಪರಿಪಾಲನೆ ಮಾಡ್ಬೇಕು, ಪ್ರಜೆಗಳ ಕಷ್ಟ ದುಃಖಗಳಲ್ಲಿ ಭಾಗಿಯಾಗ್ಬೇಕು, ಕರೆದ್ರೆ ಮತ್ತ ಆ ಸ್ಥಳಗಳಲ್ಲಿ ಹೋಗಿ ಯುದ್ಧ ಮಾಡ್ಬೇಕು. ಸೊ ಈ ತರ ಎಷ್ಟೇ ಜವಾಬ್ದಾರಿಗಳು ದಾವೀದನಿಗೆ. ಆದ್ರೆ ದಾವೀದನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಏನಂದ್ರೆ ದೇವರನ್ನ ಆರಾಧನೆ ಮಾಡುದು ಅಥವಾ ದೇವರ ಸಮ್ಮುಖದಲ್ಲಿ ಹೋಗುದು, ದೇವರ ಜೊತೆಗೆ ಮಾತಾಡ್ಬೇಕಂದ್ರೆ ದಾವೀದ ಇದನ್ನೆಲ್ಲ ಯಾವಾಗಲೂ ಕೂಡ ಟೆನ್ಷನ್ ಅಂತ ತಗೊಳ್ತಾ ಇರಲಿಲ್ಲ. ಅವ್ನಿಗೆ ಎಷ್ಟೋ ಟೆನ್ಷನ್ ಇರ್ತಾ ಇತ್ತು. ಎಷ್ಟು ಜನರು ಅವನ ಹತ್ರ ಬಂದು ಬಹುಶಃ ಎಷ್ಟೋ ಪ್ರಾಬ್ಲಮ್ಸ್ ಗಳನ್ನ ಓದ್ಕೊಂಡ್ ಬಂದ್ರೆ ಅವನ ಅದನ್ನೆಲ್ಲ ಫೇಸ್ ಮಾಡ್ಬೇಕಾಗಿತ್ತಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಜನರು ದಾವೀದನಿಗೆ ವಿರೋಧವಾಗಿ, ಸ್ವಂತ ಮನೆಯವರೇ ದಾವೀದನಿಗೆ ವಿರೋಧವಾಗಿದ್ರು. ಅದಷ್ಟೇ ಎಲ್ಲ ಮೈಂಡಲ್ಲಿ ಇದ್ರು ಕೂಡ ದೇವರ ಬಳಿಗೆ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡುವಂತ ಒಂದು ಗುಣ ಏನಿದೆಯಲ್ಲ, ಆ ಒಂದು ರೂಢಿ ದಾವೀದನ ಜೀವಿತಗಳಲ್ಲಿ ಯಾವಾಗ್ಲೂ ಕೂಡ ಕಡಿಮೆ ಆಗ್ಲಿಲ್ಲ. ಬೆಳಗ್ಗೆ ಎದ್ರೆ ದೇವರನ್ನ ಆರಾಧನೆ, ರಾತ್ರಿ ಆದ್ರೆ ದೇವರ ಆರಾಧನೆ, ಮಧ್ಯಾಹ್ನ ಆದ್ರೆ ದೇವರ ಆರಾಧನೆ. ಎಷ್ಟು ಬ್ಯುಸಿ ವ್ಯಕ್ತಿ ಅಂದ್ರೆ ಈ ಪ್ರಪಂಚದಲ್ಲಿ ದಾವೀದ. ಇಸ್ರಾಯೇಲರ ಅರಸ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ,
ಅಷ್ಟು ವ್ಯಸ್ತ ಇರುವಂತ ವ್ಯಕ್ತಿ ಸಮಯನ ಹೇಗಾದ್ರೂ ಮಾಡಿ ತಗೊಂಡು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕಂದ್ರೆ ದಾವಿದ, ನಾನು ಮೊದಲೇ ಓದಿದಲ್ಲ ವಚನ, ದಾವಿದನಿಗೆ ದೇವರ ಹೃದಯ ತುಂಬಾ ಹತ್ತಿರವಾಗಿ ಅರ್ಥ ಮಾಡ್ಕೊಂಡಿದ್ದ. ದೇವರ ಆಸೆ ಪಡ್ತಾ ಇದ್ದಾರೆ ಪ್ರತಿ ಮನುಷ್ಯ ಪ್ರತಿ ಕ್ಷಣ ದೇವರ ಹತ್ರ ಹೋಗಿ ದೇವರೊಂದಿಗೆ ಮಾತಾಡ್ಬೇಕಂತೆ. ದೇವರ ಆಸೆ ಅದು, ದೇವರ ಹೃದಯದಲ್ಲಿ ಇರುವಂತ ಆಸೆ. ನೀವು ಆದಿಯಿಂದ ಕೂಡ ನೋಡಬಹುದು. ನೀವು ಆದಿಯಲ್ಲಿ ಆದಮನನ್ನ ದೇವ್ರು ಉಂಟು ಮಾಡಿದಾಗ ಕೂಡ ದೇವರ ಆಸೆ ಅದೇನೆ, ಮನುಷ್ಯರ ಜೊತೆಗೆ ದೇವರ ಸಂಪರ್ಕ ಇರಬೇಕು, ಮನುಷ್ಯರನ್ನ ದೇವರು ಭೇಟಿ ಆಗ್ಬೇಕು, ಮನುಷ್ಯರ ಜೊತೆಗೆ ಮಾತಾಡಬೇಕು, ಮನುಷ್ಯರ ಜೊತೆಗೆ ದೇವರು ಯಾವಾಗಲೂ ಕೂಡ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ರು. ಅದನ್ನೇ ದೇವರ ಹೃದಯದಲ್ಲಿರುವಂತ ಒಂದು ಭಾವನೆ ಅಥವಾ ಹೃದಯದಲ್ಲಿರುವಂತ ದೇವರ ಆಸೆಯನ್ನ ದಾವಿದ ಅರ್ಥ ಮಾಡ್ಕೊಂಡು ದೇವರ ಬಳಿಯಲ್ಲಿ ಹೋಗ್ಲಿಕ್ಕೆ ಯಾವಾಗಲೂ ಕೂಡ ಸಿದ್ಧನಾಗ್ತಾ ಇದ್ರು. ಇಲ್ಲಿ ಕೂಡ ನೋಡಿ 132ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ದಾವಿದ ದೇವರ ಹತ್ರ ಹೋಗ್ತಾ ಇದ್ದಾರೆ. ದೇವರ ಹತ್ರ ಹೋಗಿ ಹೇಳ್ತಾ ಇದಾರೆ, ದೇವರೇ ನನ್ನ ಒಳ್ಳೇದಕ್ಕಾಗಿ ನನ್ನ ಹಿತಕ್ಕೋಸ್ಕರ ನನ್ನ ಶ್ರಮಗಳನ್ನ ನೀನೇನ್ ಮಾಡಿದೇವ್ರೆ ನೆನ್ಸ್ಕೋ ಅಂತ. ದೇವರಿಗೆ ದಾವಿದನ ವೇದನೆಗಳು ಗೊತ್ತಿದೆ, ದಾವಿದನ ಪರಿಸ್ಥಿತಿಗಳು ಗೊತ್ತಿದೆ, ದಾವಿದನ ಕಷ್ಟಗಳು ಗೊತ್ತಿದೆ, ದಾವಿದನ ಬೇಡಿಕೆಗಳು ಕೂಡ ಗೊತ್ತಿದೆ. ಆದ್ರೂ ಕೂಡ ಇವುಗಳನ್ನ ಮತ್ತೆ ಮತ್ತೆ ದೇವರ ಹತ್ರ ಏನ್ ಮಾಡ್ತಾ ಇದ್ದಾನೆ, ದಾವಿದ ನೆನಪು ಮಾಡ್ತಾ ಇದ್ದಾನೆ. ಸೊ ನಮ್ ಜೀವಿತಗಳಲ್ಲೂ ಕೂಡ ನಾವು ಕಲ್ತ್ಕೊಳ್ಳುವಂತ ಒಂದು ಪಾಠ ದಾವಿದನ ಮೂಲಕವಾಗಿ ದೇವ್ರಿಗೆಲ್ಲ ಗೊತ್ತಿದೆ, ನಾವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ದೇವ್ರಿಗೆ ಭವಿಷ್ಯನೇ ಗೊತ್ತಿದೆಯಲ್ಲ, ನನಗೇನ್ ಬೇಕಂತ ಗೊತ್ತು, ನನಗೆ ಕಷ್ಟ ಬಂದಾಗ ಬಿಡಿಸ್ಬೇಕಂತ ಗೊತ್ತು, ನನಗೆ ಇವತ್ತೇನ್ ಬೇಕಂತ ಗೊತ್ತು, ನನಗೆ ರೋಗ ಬಂದಿದೆ ಅದನ್ನ ಬಿಡಿಸ್ಬೇಕಂತ ದೇವ್ರಿಗೆ ಗೊತ್ತು, ಎಲ್ಲ ದೇವ್ರಿಗೆ ಗೊತ್ತಿದೆ. ಮತ್ತೆ ನಾವು ದೇವ್ರ ಹತ್ರ ಹೋಗಿ ಏನು ಕೇಳ್ಬೇಕು, ಯಾಕೆ ಕೇಳ್ಬೇಕಂತ ನಾವು ಸುಮ್ನೆ ಕುತ್ಕೊಳ್ಬಾರ್ದು. ಎಲ್ಲ ದೇವ್ರಿಗೆ ಗೊತ್ತಿದೆ. ಭೂತ ಭವಿಷ್ಯತ್ ಕಾಲ ವರ್ತಮಾನಗಳ ಕಾಲಗಳನ್ನ ದೇವ್ರು ಅರ್ಥಕೊಂಡಿದ್ದಾರೆ. ನಾವು ಜನ್ಮ ನಮ್ಮ ಹುಟ್ಟು ಸಮಯದಿಂದ ಹಿಡಿದು ನಾವು ಮರಣದವರೆಗೂ ಕೂಡ ದೇವ್ರಿಗೆ ಪ್ರತಿಯೊಂದು ವಿಷಯ ಗೊತ್ತಿದೆ. ಆದ್ರೂ ಕೂಡ ದೇವ್ರು ನಮ್ಮಿಂದ ಆಸೆ ಪಡ್ತಾ ಇದ್ದಾರೆ. ದಾವಿದ ನೋಡಿ ದೇವ್ರ ಹೃದಯನ ಅರ್ಥ ಮಾಡ್ಕೊಂಡ. ದೇವ್ರ ಹೃದಯದಲ್ಲಿ ಇದೇ ಇದೆ, ನನ್ನ ಮಕ್ಳು ಎಲ್ಲ ಗೊತ್ತಿದ್ರು ಕೂಡ ಪುನಃ ನನ್ನ ಹತ್ರ ಬರ್ಲಿ, ನನ್ನ ಸಮ್ಮುಖದಲ್ಲಿ ಬಂದು ಮೊಣಕಾಲಾಗ್ಲಿ, ನನ್ನಲ್ಲಿ ಅವರು ವಿನಂತಿಸಿಕೊಳ್ಳಿ, ನನ್ನಲ್ಲಿ ಪ್ರಾರ್ಥನೆ ಮಾಡ್ಲಿ ಅಂತ ದೇವ್ರ ಹೃದಯದಲ್ಲಿರುವಂತ ಮಾತದು. ದಾವಿದ ಏನೇ ಮಾಡಿದ್ರು ಕೂಡ 99% ಏನೇ ಮಾಡಿದ್ರು ಕೂಡ ದೇವರ ಹೃದಯದಲ್ಲಿದ್ದಂತ ಮಾತುಗಳನ್ನೇ ಪೂರ್ತಿ ಮಾಡ್ತಾ ಇರ್ತಾನೆ. ಪಾಪ ಮಾತ್ರ ದೇವ್ರಿಗೆ ಇಷ್ಟ ಇಲ್ಲದೆ ಇರುವಂತ ಒಂದು ವಸ್ತು. ಪಾಪನ ಬಿಟ್ಟು ದಾವಿದ ಏನೇನೆಲ್ಲ ಮಾಡಿದ್ನು, ದೇವ್ರ ಹೃದಯದಲ್ಲಿರುವಂತಹ ಕಾರ್ಯಗಳನ್ನೇ ದಾವಿದ ಯಾವಾಗಲೂ ಕೂಡ ಮಾಡ್ತಾ ಇದ್ದ. ಸೊ ದೇವ್ರ ಹೃದಯದಲ್ಲಿ ಇದೆ. ನಾವು ಕೂಡ ಪ್ರತಿ ಕ್ಷಣ ಎಲ್ಲ ಗೊತ್ತಿದ್ರು ಕೂಡ ನಾವು ದೇವ್ರ ಹತ್ರ ಹೋಗ್ಬೇಕು, ದೇವ್ರ ಹತ್ರ ಕೇಳ್ಬೇಕು ಅಂತ. ಅಂದ್ರೆ ದೇವ್ರ ಜೊತೆಗೆ ನಾವು ಮಾತಾಡ್ಬೇಕು. ಸಮಯ ಸಿಗ್ಲಿ ಬಿಡ್ಲಿ, ನಾವು ಸಮಯ ತಗೊಳ್ಬೇಕು. ಎಷ್ಟೇ ವ್ಯಸ್ತವಿದ್ರು ಕೂಡ, ಎಷ್ಟೇ ಸೇವೆ ಮಾಡಿದ್ರು ಕೂಡ, ಎಷ್ಟೇ ಕೆಲಸ ಮಾಡ್ರಿ, ನೀವೇನ್ ಮಾಡಿದ್ರು ಕೂಡ ನೀವು ದೇವ್ರ ಜೊತೆಗೆ ಸಮಯನ ಕಳೀಲಿಕ್ಕೆ ಯಾವಾಗ್ಲೂ ಕೂಡ ಹಿಂದೆ ಸರಿಬೇಡ್ರಿ. ಇದು ದೇವರ ಹೃದಯದಲ್ಲಿರುವಂತ ಮಾತು. ನಾವೆಲ್ಲರೂ ಕೂಡ ದೇವ್ರ ಹತ್ರ ಪದೇ ಪದೇ ಹೋಗ್ಬೇಕಂತ, ದೇವ್ರ ಹತ್ರ ನಮ್ ಬಾಯಿ ಬಿಚ್ಚಿ ದೇವರೊಂದಿಗೆ ಮಾತಾಡ್ಬೇಕಂತ ದೇವರು ಇಷ್ಟಪಡ್ತಾರೆ. ಸೊ ಅದಕ್ಕಾಗಿ ನೀವೆಲ್ಲರೂ ಕೂಡ ಈ ದಿನ ದಾವಿದನ ಮೂಲಕವಾಗಿ ದೇವರ ಹೃದಯದಲ್ಲಿರುವಂತ ಒಂದು ಕಾರ್ಯ, ದೇವರ ಹೃದಯದಲ್ಲಿರುವಂತ ಒಂದು ಮಾತನ್ನ ನಾವು ಕಲ್ತ್ಕೊಳ್ಬೇಕಂದ್ರೆ, ದೇವರೇ ನನ್ಗೆ ಏನೇ ಸಮಯ ಬರಲಿ, ಎಷ್ಟೇ ರೋಗ ಬರಲಿ, ಎಷ್ಟೇ ಪ್ರಾಬ್ಲಮ್ಸ್ ಇರ್ಲಿ, ಎಷ್ಟೇ ಸಂತೋಷವಿರ್ಲಿ, ನಾನು ಸದಾ ನಿನ್ ಜೊತೆ ಬರ್ತೀನಿ, ನಿನ್ ಜೊತೆ ಮಾತಾಡ್ತೀನಿ. ಬೆಳಗ್ಗೆ ಮಾತಾಡ್ತೀನಿ, ಮಧ್ಯಾಹ್ನ ಮಾತಾಡ್ತೀನಿ, ರಾತ್ರಿ ಮಾತಾಡ್ತೀನಿ, ಸಮಯ ಸಿಗ್ಲಿ ಬಿಡ್ಲಿ ದೇವ್ರೆ, ನನ್ನ ಸಮಯ ತಗೊಂಡು ನಿನ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಒಂದು ನಿರ್ಣಯವನ್ನ ತಗೊಂಡುಕೊಂಡು ಮುಂದೆ ನಡೆದ್ರೆ ನಿಜವಾಗ್ಲೂ ಕೂಡ ದಾವಿದನ ಬಗ್ಗೆ ದೇವರು ಯಾವ ರೀತಿ ಸಾಕ್ಷಿ ಹೇಳ್ತಾರೋ, ತನ್ನ ಹೃದಯದಲ್ಲೇ ದೇವರು ನೆನ್ಸ್ಕೊಳ್ತಾರೆ, ಈ ನನ್ನ ಮಗ ಪ್ರತಿ ಸಲ ನನ್ನ ಜೊತೆ ಬರ್ತಾನೆ, ತುಂಬಾ ಸಂತೋಷ ಪಡ್ತಾರೆ ನಿಮ್ಮ ವಿಷಯದಲ್ಲಿ. ಇನ್ನು 2ನೇ ಮಾತು ನೋಡಿ, ನಾವು 2ನೇ ವಚನದಿಂದ 8ನೇ ವಚನದವರೆಗೂ ನಾವು ಹೋಗಿ ನೋಡಿದ್ರೆ ದಾವಿದ ನೋಡಿ, ದಾವಿದನಿಗೆ ಕುಟುಂಬ, ನಾನು ಮೊದ್ಲೇ ಹೇಳಿದೆ, ದಾವಿದನಿಗೆ ಕುಟುಂಬ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ, ಮಕ್ಕಳು ಕೂಡ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಆಮೇಲೆ ಈ ಎಷ್ಟೋ ರಾಜರುಗಳೊಂದಿಗೆ ಅವನು ಹೋರಾಡಬೇಕಾಗಿತ್ತು. ಎಷ್ಟೇ ಸಮಸ್ಯೆಗಳು ದಾವಿದನ ಜೀವಿತಗಳೇ ನೋಡಿ. ಒಂದು ವ್ಯಕ್ತಿಗೆ ಅಧಿಕಾರ ಸಿಕ್ಕಿದೆ ಅಂದ್ರೆ ಆ ಅಧಿಕಾರದ ಹಿಂದ್ಗಡೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ತುಂಬಾ ಏನಂದ್ರೆ ಯುದ್ಧ ಇರುತ್ತೆ. ಅನ್ಯ ಜನರಿಗೆ ಹೋರಾಡಬೇಕಾಗುತ್ತೆ, ಸ್ವಂತ ಜನರ ಜೊತೆಗೆ ಹೋರಾಡಬೇಕಾಗುತ್ತೆ. ಆಮೇಲೆ ಸಭೆಗಳು ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಅಧಿಕಾರ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂದ್ರೆ, ಅಥವಾ ನೀವೊಂದು ಕುಟುಂಬದ ಪಾಲನೆ ಮಾಡ್ತಾ ಇದ್ದೀರಾ ಅಂದ್ರೆ, ನೀವೊಂದು ಜವಾಬ್ದಾರಿ ತಗೊಂಡಿದ್ದೀರಿ ನಿಮ್ ಜೀವಿತದಲ್ಲಿ ಅಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಜಾಸ್ತಿ ನಿಮಗೆ ಸ್ಟ್ರಗಲ್ ಇರುತ್ತೆ, ನಿಮ್ಗೆ ತೊಂದರೆ ಇದ್ದೇ ಇರುತ್ತೆ. ತೊಂದರೆ ಇಲ್ದೇ ಇರೋ ವ್ಯಕ್ತಿ ಯಾರು ಇಲ್ಲ. ತೊಂದರೆ ಇಲ್ದೇ ಇರೋ ವ್ಯಕ್ತಿ ಯಾರಂದ್ರೆ ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಜೀವನ ಮಾಡೋನು. ಅವನಿಗೆ ಯಾವ ಟೆನ್ಷನ್ ಇರಲ್ಲ, ಯಾರು ಹಾಳಾದ್ರೂ ಕೂಡ ಟೆನ್ಷನ್ ಇರಲ್ಲ, ಮನೆ ಹಾಳಾದ್ರೂ ಕೂಡ ಟೆನ್ಷನ್ ಇರಲ್ಲ. ಅವನಿಗೆ ದುಡ್ಡಿಲ್ಲ ಅಂದ್ರೂ ಕೂಡ ಸಾಲ ಮಾಡಿ ಕದ್ದು ಅಥವಾ ಏನೋ ಮಾಡಿ ಜೀವನ ಮಾಡ್ತಿರ್ತಾನೆ. ಆದ್ರೆ ಒಳ್ಳೆ ಜವಾಬ್ದಾರಿ ಉಳ್ಳಂತ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ತುಂಬಾ ಸಂಕಟಗಳಿರುತ್ತೆ, ತುಂಬಾ ವಿರೋಧಿಗಳಿರ್ತಾರೆ, ತುಂಬಾ ವಿರೋಧತೆ ನಿಮಗೆ ಎದುರಾಗುತ್ತೆ. ಆದ್ರೆ ಇಂತಹ ಮಧ್ಯದಲ್ಲಿ ನಮ್ಮ ಜೀವಿತಗಳಲ್ಲಿ ಒಂದು ಕಲ್ಕೊಳ್ಬೇಕು ದಾವಿದನ ಮೂಲಕ. ಏನಂದ್ರೆ ದಾವಿದ 2ನೇದಾಗಿ ಈ ಅಧ್ಯಾಯದಲ್ಲಿ ನಾವು ಕಲ್ತ್ಕೊಳ್ಳೋದು, ದಾವಿದ
ದೇವರಿಗಾಗಿ ಒಂದು ಆಲಯನ ಯಾವಾಗಲೂ ಕೂಡ ಕಟ್ಟಬೇಕು. ದೇವರ ಆಲಯಕ್ಕಾಗಿ ತುಂಬಾ ತವಕ ಪಡ್ತಾ ಇದ್ದ ಅವನು. 2ನೇ ಸಾಮುವೇಲ ಗ್ರಂಥ 7ನೇ ಅಧ್ಯಾಯ ಹೋಗಿ ನೋಡ್ರಿ. ಆ ಅಧ್ಯಾಯದಲ್ಲಿ ಇದೆ, ದಾವಿದ ಬಂದು ನಾತಾನ್ ಹತ್ರ ಹೇಳ್ತಿದ್ದಾನೆ, ನಾತಾನ್, ನಾನು ಈ ತರ ಅರಮನೆಯಲ್ಲಿ ಇದ್ದೀನಿ, ನಾನು ಸಂತೋಷವಾಗಿದ್ದೀನಿ, ದೇವರು ಮಾತ್ರ ಆ ಒಂದು ಏನಂದ್ರೆ ಗುಡಾರದಲ್ಲಿ ಮಾತ್ರ ವಾಸ ಮಾಡ್ತಾ ಇದ್ದಾನೆ, ನನಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ. ಅವಾಗ ಪ್ರವಾದಿ ಹೇಳ್ತಿದ್ರೆ, ಸರಿ ದಾವಿದ್, ನಿನಗೆ ಏನ ಮನ್ಸು ಬರುತ್ತೋ ನೀನ್ ಅದನ್ನ ಮಾಡು. ದಾವಿದನ ಮನಸ್ಸಲ್ಲಿ ಏನಿದೆ ಅಂದ್ರೆ ದೇವ್ರಿಗೋಸ್ಕರ ಒಂದು ಆಲಯವನ್ನ ಕಟ್ಟಬೇಕು, ದೇವರಿಗೋಸ್ಕರ ಒಂದು ಭವ್ಯವಾದಂತ ಮಂದಿರವನ್ನ ಕಟ್ಟಬೇಕಂತ ದಾವಿದನ ಹೃದಯದಲ್ಲಿ ತವಕ, ಯಾವಾಗಿನ ತವಕ. ಆದ್ರೆ ದೇವರು ಬಂದು ಅದೇ ಪ್ರವಾದಿ ಮೂಲಕ ದಾವಿದನಿಗೊಂದು ಸಂದೇಶ ಮುಟ್ಟಿಸ್ತಾರೆ. ದಾವಿದ, ನಾನು ಯಾವಾಗಲೂ ಕೂಡ ದೇವರ ನನಗಂತ ಒಂದು ಮಂದಿರನ ಕೇಳಿರ್ಲಿಲ್ಲ. ನಾನು ಇಸ್ರಾಯೇಲರ ಸಮಯದಿಂದ ಆಗ್ಲಿ, ಪ್ರವಾದಿಗಳ ಯಾಜಕರ ಸಮಯದಲ್ಲಾಗ್ಲಿ, ಎಲ್ಲಾ ಸಮಯದಲ್ಲಿ ಇಲ್ಲಿವರೆಗೂ ಬಂದ್ರು ಕೂಡ ನನ್ನ ಮಕ್ಕಳಿಗೆ ನನಗೊಂದು ದೊಡ್ಡ ಬಂಗ್ಲೆ ಕಟ್ರಿ, ನನಗೊಂದು ದೊಡ್ಡ ಆಲಯವನ್ನ ಕಟ್ರಿ, ಅಥವಾ ನನಗೆ ಈ ಪ್ರಪಂಚದ ದೊಡ್ಡ ಮಂದಿರ ಕಟ್ರಿ ಅಂತ ಯಾರ ಜೊತೆಗೆ ನಾನು ಹೇಳಿಲ್ಲಲ್ಲ. ಯಾಕಂದ್ರೆ ದೇವ್ರ ಹೃದಯ ಬೇರೆ ಇದೆ. ದೇವರು ಆ ಪ್ರವಾದಿ ಮೂಲಕ ದಾವಿದನಿಗೆ ಹೇಳಿ ಕಳಿಸಿ. ಆದ್ರೂ ಕೂಡ ದೇವರು ದಾವಿದನ ಕೈ ಮೂಲಕ ತನಗೋಸ್ಕರ ಒಂದು ಮಂದಿರನ ಕಟ್ಸ್ಕೊಳ್ಳಿಕ್ಕೆ ತಯಾರಾಗ್ಲಿಲ್ಲ. ನೋಡಿ, ಆದ್ರೂ ಕೂಡ ದಾವಿದನಿಗೆ ಇಷ್ಟೆಲ್ಲಾ ಟೆನ್ಷನ್ ಇದೆ, ಇಷ್ಟೆಲ್ಲಾ ಜವಾಬ್ದಾರಿ ಇದೆ, ಇಷ್ಟೆಲ್ಲ ಒಂದು ನ್ಯಾಯ ತೀರಿಸಬೇಕಾಗಿದೆ ಅಂತ ವ್ಯಕ್ತಿ ದೇವ್ರಿಗೋಸ್ಕರ ಒಂದು ಮಂದಿರನ ಕಟ್ಟಬೇಕು, ದೇವ್ರಿಗೋಸ್ಕರ ಒಂದು ಆಲಯವನ್ನ ಕಟ್ಟಬೇಕಂತ ತವಕ ಪಡ್ತಾ ಇದ್ದಾನೆ. ಒಂದು ವಚನವನ್ನ ಮಾತ್ರ ನಾನು ಓದ್ತೀನಿ ನೋಡಿ. 2ನೇ ವಚನದಿಂದ ನಾವು ಓದೋಣ. 2, 3, 4. ಯಾಕೋಬರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯಲ್ಲಿ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು ಯಾಕೋಬರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಹರಕೆ ಮಾಡಿಕೊಂಡನಲ್ಲ. ದೇವರೊಂದಿಗೆ ಎಂತ ಹರಕೆ ಇದೆ ನೋಡಿ. ದೇವ್ರೇ, ನಾನು ನಿನಗೆ ಆಲಯ ಕಟ್ಟಗಂಟ ಮಂಚ ಹತ್ತಲ್ಲ, ಕಣ್ಣು ಮುಚ್ಚಲ್ಲ, ರೆಪ್ಪೆಗಳನ್ನ ಕೂಡಿಸಲ್ಲ, ನಾನು ನನ್ನ ಮನೆಯಲ್ಲೂ ಕೂಡ ಪ್ರವೇಶ ಮಾಡಲ್ಲ, ಈಗಾದ್ರೂ ಮಾಡಿ ದೇವ್ರಿಗೊಂದು ಆಲಯವನ್ನ ಕಟ್ಟಬೇಕಂತ. ನೋಡಿ, ನಾನು ಮೊದ್ಲೇ ನಿಮಗೆ ಒಂದು ವಚನ ಓದಿಸಿದ್ನಲ್ಲ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಚನ. ಆ ವಚನ ಓದಿ ನೋಡಿ. ದಾವಿದ ದೇವರಿಗೆ ಮಂದಿರವನ್ನ ಕಟ್ಟಬೇಕಂತ ಏನು ಆಸೆ ಪಟ್ಟನಲ್ಲ, ಇದು ಕೂಡ ದೇವರ ಹೃದಯದಲ್ಲಿರುವಂತ ಒಂದು ಆಸೆನೆ, ದೇವ್ರ ಹೃದಯದಲ್ಲಿರುವಂತ ಒಂದು ಇಷ್ಟನೇ. ಇದು ದೇವ್ರಿಗೆ ಇಷ್ಟ ಇದೆ. ದೇವ್ರು ಕೂಡ ಆಸೆ ಇದೆ, ನಾನು ಮಂದಿರದಲ್ಲಿ ವಾಸ ಮಾಡ್ಬೇಕು, ನಾನು ಆಲಯದಲ್ಲಿ ವಾಸ ಮಾಡ್ಬೇಕಂತ. ಅದಕ್ಕೇನೆ ದೇವ್ರು ಏನ್ ಮಾಡಿದ್ರು, ಮಂದಿರ ಆಲಯ ಇಲ್ದೇ ಇರುವಂತ ಸಮಯದಲ್ಲಿ ಮೋಸೆ ಜೊತೆಗೆ ಮಾತಾಡಿ, ಮೋಸೆ, ಇಸ್ರಾಯೇಲರ ಮಧ್ಯದಲ್ಲಿ ನಾನು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನನಗೋಸ್ಕರ ಒಂದು ಗುಡಾರನ್ನು ನೀನು ಕಟ್ಟಿಸ್ಬೇಕು, ನಾನು ಹೆಂಗ್ ಹೇಳ್ತೀನೋ ಅಷ್ಟು ಕಟ್ಟಬೇಕದ್ನ ಅಂತ ಹೇಳಿ. ನೋಡಿ, ಅವಾಗಲೂ ಕೂಡ ದೇವರು ಮೋಸ ಕೇಳದೆ ಇದ್ರು ಕೂಡ ದೇವರೇ ಏನಂದ್ರೆ ಆ ಮಂದಿರ ಮಾತನ್ನ ದೇವರೇ ಎತ್ತಿ ಮೋಸ ಜೊತೆಗೆ ಮಾತಾಡಿ ಒಂದು ಗುಡಾರವನ್ನ ಕಟ್ಟಿಸ್ಕೊಂಡ್ರು. ಅಂದ್ರೆ ದೇವ್ರು ಇಷ್ಟಪಡ್ತಾ ಇದಾರೆ, ನಾನು ಮಂದಿರದಲ್ಲಿ ಇರ್ಬೇಕು, ನಾನು ದೇವಾಲಯದಲ್ಲಿ ಇರ್ಬೇಕಂತ. ಆದ್ರೆ ದೇವರು ಮೋಸ ಜೊತೆಗೆ ಮಾತಾಡಿದ್ರಲ್ಲ, ನಾನು ನಿಮ್ಮ ಮಧ್ಯದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀನಿ, ನನಗೊಂದು ಮಂದಿರನ ಕಟ್ಟಬೇಕಂತ. ಅದು ಆ ಪ್ರೊಸೆಸ್ ಹಂಗೆ ಸ್ಟಾರ್ಟ್ ಆಯ್ತು. ದಾವಿದನವರೆಗೂ ಅದೇ ಗುಡಾರದಲ್ಲಿ ವಾಸ ಮಾಡ್ತಾ ಇದ್ರು. ಗುಡಾರ ಬಿದ್ದೋಯ್ತು, ಮಂಜೂಸ ಎಲ್ಲೆಲ್ಲೋ ಹೋಯ್ತದು. ಆಮೇಲೆ ಬೇರೆ ಎಲ್ಲೆಲ್ಲೋ ಸ್ಥಳದಲ್ಲಿ ಹೋಗಿ ಮತ್ತೆ ದಾವಿದ ಅದನ್ನ ತಗೊಂಡ್ ಬಂದ್ಮೇಲೆ ಮತ್ತೆ ಅವನಲ್ಲಿ ಆಸೆ ಏನಂದ್ರೆ ದೇವ್ರಿಗೋಸ್ಕರ ದೊಡ್ಡ ಮಂದಿರ ಕಟ್ಟಬೇಕು. ಇನ್ಮೇಲೆ ಕಟ್ಟಿಗೆ ಹಾಕಿ, ಇಟ್ಟಿಗೆ ಹಾಕಿ, ಕಲ್ಲು ಹಾಕಿ ದೊಡ್ಡ ಮಂದಿರ ಕಟ್ಟಬೇಕಂತ. ಈ ದೊಡ್ಡ ಮಂದಿರ ಕಟ್ಟೋ ಕಾನ್ಸೆಪ್ಟ್ ಏನಿದೆಲ್ಲ, ಈ ಒಂದು ವಿಷಯ ಏನಿದೆ, ಇದು ಒಂದು ಮನುಷ್ಯರ ಯೋಚನೆ ಅಲ್ಲ, ಇದು ದೇವರ ಯೋಚನೆನೆ. ನೀವು ಆದಿಕಾಂಡದಿಂದ ನೀವು ಹೋಗಿ ನೋಡಿದ್ರಿ, ಆ ಆದಿಕಾಂಡದಲ್ಲಿ ದೇವರು ಮನುಷ್ಯನ ಉಂಟು ಮಾಡಿದಾಗ ಒಂದು ಮಾತ್ರ ಕೂಡ ಮೋಸೆಗೆ ಮಾತ್ರ ದೇವ್ರು ಹೇಳಿದ್ರೆ ನನಗೆ ಮಂದಿರನ ಕಟ್ಟಬೇಕಂತ. ಆದ್ರೆ ನೆಕ್ಸ್ಟ್ ಮೋಸೆ ಮಂದಿರನ ಕಟ್ಟಿದ್ಮೇಲೆ ದಾವಿದ ಬಂದು ದೇವರೇ ನಿನಗೋಸ್ಕರ ಬೇರೆ ನಾನು ಮಂದಿರ ಕಟ್ತೀನಿ ಅಂತ ಹೇಳಿದ್ರು. ದಾವಿದನ ಮೂಲಕ ಮಂದಿರ ಕಟ್ಸ್ಕೊಳ್ಳಿಲ್ಲ, ಆದ್ರೆ ಈ ಮಂದಿರ ದೇವ್ರು ಏನ್ ಮಾಡಿದ್ರು, ಸಾಲೋಮೋನನ ಮೂಲಕ ಈ ಮಂದಿರನ ಯೆರೂಸಲೇಮ್ ಪರ್ವತದಲ್ಲಿ ಕಟ್ಸ್ಕೊಂಡ್ರು. ನೀವು ಹಿಂಗೆ ಓದುವಾಗ, ನೀವು ಹೊಸ ಒಡಂಬಡಿಕೆಯಲ್ಲಿ ಬಂದ್ಮೇಲೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಯೇಸು ಸ್ವಾಮಿ ಹೇಳಿದ್ರ ಒಂದು ಮಾತನ್ನ, ಫರಿಸಿ ಸದ್ದುಕಾಯರಿಗೆ ಒಂದು ಮಾತು ಹೇಳಿದ್ರಲ್ಲ, ಈ ಮಂದಿರನ ನೀವು ಕಟ್ಟ್ರಿ, ನಾನು 3 ದಿವಸದಲ್ಲಿ ಎಬ್ಬಿಸ್ತೇನೆ ಅಂತ ಹೇಳಿ. ನೋಡಿ, ಆ ಮನುಷ್ಯ ಮಾಡಿದಂತಹ ಇಟ್ಟಿಗೆ ಕಲ್ಲುಗಳಿಂದ ಮಾಡಿದಂತಹ ಆ ಬಿಲ್ಡಿಂಗ್ ಮಂದಿರಕ್ಕಾಗ್ಲಿ, ದೇವ್ರು ಮಾಡಿದ್ದು ಅಂದ್ರೆ ಶರೀರ, ಈ ಶರೀರ ಕೂಡ ದೇವರು ಮಂದಿರದೋಪಾದಿಯಲ್ಲಿ ಕಟ್ಕೊಂಡಿದ್ದಾರೆ. ಆದ್ರೆ ಈ ಸೀಕ್ರೆಟ್ ನ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ದೇವ್ರು ರಿವೀಲ್ ಮಾಡಿದ್ರು. ಆದ್ರೆ ಮನುಷ್ಯರ ದೇಹ ಏನಿದೆ ಅದು ದೇವರಿಗೆ ದೇವಾಲಯ, ಆ ದೇವರಿಗೆ ಮಂದಿರ, ಇದು ನಮ್ಮ ದೇವರ ಸಭೆ ಅಂತ ಹೊಸ ಒಡಂಬಡಿಕೆಯಲ್ಲಿ ರಿವೀಲ್ ಮಾಡಿದ್ರೆ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾವಾಗಲೂ ಕೂಡ ದೇವರು ನೀವೇ ನನ್ನ ಮಂದಿರ, ನಿಮ್ಮೊಳಗೆ ನಾನು ವಾಸ ಮಾಡ್ತೀನಿ, ನಿಮ್ಮನ್ನೇ ನಾನು ಕಟ್ಕೊಂಡಿದ್ದೇನೆ ಅಂತ ಯಾವಾಗ್ಲೂ ಕೂಡ ದೇವ್ರು ಹೇಳಿಲ್ಲ. ಅಂದ್ರೆ ದೇವರು ಮನುಷ್ಯನ ಹೃದಯದಲ್ಲಿ ಜೀವನ ಮಾಡ್ಬೇಕು, ಮನುಷ್ಯನ ಹೃದಯದಲ್ಲಿ ವಾಸ ಮಾಡ್ಬೇಕು, ಮನುಷ್ಯನ ಹೃದಯವನ್ನ ಗರ್ಭಗುಡಿ ಮಾಡ್ಕೊಳ್ಬೇಕಂತ
ಇವಾಗಲ್ಲ, ಹೊಸ ಒಡಂಬಡಿಕೆಯಲ್ಲ, ಆದಿ ಅಂದ್ರೆ ಜಗತ್ತಿಗಿನ್ನ ಉತ್ಪತ್ತಿಗಿಂತ ಮುಂಚೆಲೆ ಮನುಷ್ಯನನ್ನ ಉಂಟು ಮಾಡೋದಕ್ಕಿಂತ ಮುಂಚೆನೆ ದೇವರ ಯೋಜನೆ ಇಟ್ಟುಕೊಂಡ್ರು ಮನುಷ್ಯನನ್ನ ಉಂಟು ಮಾಡಿ ಮನುಷ್ಯನಲ್ಲಿ ವಾಸ ಮಾಡ್ಬೇಕಂತೇಳಿ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಭಕ್ತರು ಪವಿತ್ರಾತ್ಮನ ಮೂಲಕ ಏನ್ ಮಾಡಿದ್ರು, ಪ್ರಪಂಚಕ್ಕೆ ಆ ಬೆಳಕನ್ನ ಕೊಟ್ಟರು. ಏನಂದ್ರೆ, ನೀವೇ ದೇವರ ಆಲಯವಾಗಿದ್ದೀರಿ, ನೀವೇ ದೇವರ ಮಂದಿರವಾಗಿದ್ದೀರಿ, ದೇವರು ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ವಾ, ದೇವರ ಪವಿತ್ರಾತ್ಮರಿಗೆ ನಿಮ್ಮ ದೇಹವು ದೇವಾಲಯವಾಗಿದ್ದಿಲ್ಲ ಅಂತ ಅವಾಗ ಹೊಸ ಒಡಂಬಡಿಕೆಯಲ್ಲಿ ಪೌಲನ ಮೂಲಕವಾಗ್ಲಿ ಯೇಸು ಸ್ವಾಮಿಯವರಾಗ್ಲಿ ಅವಾಗ ಆ ಮಾತನ್ನ ಈ ಪ್ರಪಂಚಕ್ಕೆ ಹೊರಗಡೆ ಪಡಿಸಿದ್ರು. ಇದಕ್ಕಿಂತ ಮುಂಚೆ ದೇವರು ವಾಸ ಮಾಡ್ಬೇಕಂತ ಇಷ್ಟ ಪಡ್ತಾ ಇದ್ರು, ಆದ್ರೆ ಕಾಲ ಬರ್ಲಿಲ್ಲ. ನಿಮ್ಮ ದೇಹ ನನ್ನ ದೇವಾಲಯದಂತ ಹೇಳುವಂತ ಕಾಲ ಬರ್ಲಿಲ್ಲ. ಆ ಕಾಲದವರೆಗೂ ಕೂಡ ದೇವರ ಭಕ್ತರು ಏನ್ ಮಾಡ್ತಾ ಇದ್ರು ಅಂದ್ರೆ, ದೇವರಿಗೆ ಇಟ್ಟಿಗೆ ಕಲ್ಲುಗಳಿಂದ ಮಣ್ಣುಗಳಿಂದ ಅಥವಾ ಬಂಗಾರದಿಂದ ಮಾಡಿದಂತ ದೇವಾಲಯವನ್ನೇ ತುಂಬಾ ಶ್ರೇಷ್ಠವೆಂದ ಅವ್ರು ಎಣಿಸ್ಕೊಳ್ತಾ ಇದ್ರು. ಅದಕ್ಕೆ ಹೇಳ್ತಾ ಇದ್ರೆ ಅಂದ್ರೆ, ದೇವ್ರೆ ನಾನು ನಿಮ್ಗೋಸ್ಕರ ಮಂದಿರ ಕಟ್ತೀನಿ, ನನಗೆ ನಿನ್ಗೋಸ್ಕರ ಮಂದಿರ ಕಟ್ತೀನಿ ಅಂತ. ಮಂದಿರದಲ್ಲಿ ವಾಸ ಮಾಡುವಂತಹ ದೇವ್ರ ಉದ್ದೇಶ ಇತ್ತು, ಮಂದಿರದಲ್ಲಿ ವಾಸ ಮಾಡ್ಬೇಕಂತ ಹೇಳಿ. ಅದನ್ನ ಹೊಸ ಒಡಂಬಡಿಕೆಯಲ್ಲಿ ದೇವರು ಸಂಪೂರ್ಣವಾಗಿ ಬದಲು ಮಾಡಿದ್ರೆ ಏನಂದ್ರೆ, ನೀವು ದೇವರ ಆಲಯವಾಗಿದ್ದೀರಿ ಅಂತ. ಅಂದ್ರೆ ದೇವರು ನಮ್ಮೊಳಗೆ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ನೀವು ಕೆಲವೊಂದು ಗಾದೆ ಮಾತುಗಳನ್ನು ಕೂಡ ನೀವು ಕೇಳಿರ್ತೀರ. ನಮ್ಮ ಕರ್ನಾಟಕದಲ್ಲಿ ಕೆಲವರು ಬರೆದಿದ್ದಾರೆ, ಒಳ್ಳೆ ಒಳ್ಳೆ ವಿದ್ವಾಂಸರು. ಏನಂದ್ರೆ, ನನ್ನಲ್ಲಿ ದುಡ್ಡಿಲ್ಲ, ನನ್ನಲ್ಲಿ ಹಣ ಇಲ್ಲ, ಇದ್ದವ್ರು ಬಂದು ದೇವಾಲಯನ ಕಟ್ಕೊಳ್ತಾರೆ, ನಾನು ಇಲ್ದೇ ಇರೋ ನಾನು ಏನ್ ಮಾಡ್ಲಿ ದೇವ್ರೆ, ನನ್ನ ದೇಹವೇ ದೇವಾಲಯ, ನನ್ನ ಶಿರವೇ ಕಳಸ ಅಂತ ಈ ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಳ್ಳೆ ಜ್ಞಾನಿ ಏನ್ ಮಾಡಿದ್ರು, ಆ ಮಾತನ್ನ ಹೇಳಿದ್ರು. ಅಂದ್ರೆ ದೇವರ ಹೃದಯ ಯಾವಾಗಲೂ ಕೂಡ ತವಕ ಪಡುತ್ತೆ ಮಂದಿರದಲ್ಲಿ ವಾಸ ಮಾಡಬೇಕಂತ, ದೇವಾಲಯದಲ್ಲಿ ವಾಸ ಮಾಡ್ಬೇಕಂತ. ದೇವ್ರು ಇಷ್ಟಪಡ್ತಾರೆ ನನಗಂತ ಒಂದು ಪ್ರತ್ಯೇಕವಾದ ಸ್ಥಳ ಬೇಕಂತ. ಈ ಪ್ರಪಂಚದಲ್ಲಿ ಈ ದಿನ ದಾವಿದನ ಮೂಲಕ ನಾವು ತಿಳ್ಕೊಳ್ಬೇಕಂತ ಒಂದು ವಿಷಯ ಏನಂದ್ರೆ, ನಮ್ಮ ಹೃದಯ ಅಂತಹ ಹೃದಯ ಏನಂದ್ರೆ ದೇವರಿಗೆ ಪ್ರತ್ಯೇಕವಾಗಿಡುವಂತ ಹೃದಯ. ಈ ಹೃದಯದಲ್ಲಿ ದೇವರು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ನಮ್ಮೊಳಗಡೆ ದೇವರು ಇರ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಈ ಹೃದಯನ ನಾವ್ ಯಾವಾಗಲೂ ಕೂಡ ದೇವರಿಗೆ ಕೊಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಸಮಸ್ಯೆ ಏನಂದ್ರೆ ಪ್ರಿಯರೇ, ದೇವ್ರು ಯಾವಾಗಲೂ ಈ ಹೃದಯನ ರೆಡಿ ಮಾಡ್ರಿ, ಈ ಶರೀರವನ್ನ ಯಾವಾಗಲೂ ದೇವ್ರು ಕಟ್ಕೊಂಡ್ರು. ಯಾಕಂದ್ರೆ ಇದ್ರ ಒಳಗಡೆ ವಾಸ ಮಾಡ್ಬೇಕಂತ. ನೀವು ಇದೇ ದಾವಿದನ ಸಮಯದಲ್ಲಿ ಕೂಡ ನೋಡಿ, ದಾವಿದನಿಗಿಂತ ಮುಂಚೆ ಇರುವಂತಹ ಸೌಲನ ಜೀವಿತದಲ್ಲಿ ಪವಿತ್ರಾತ್ಮ ಬರ್ತಾ ಇತ್ತು, ಪವಿತ್ರಾತ್ಮ ಹೋಗ್ತಾ ಇತ್ತು, ಪವಿತ್ರಾತ್ಮ ಬರ್ತಾ ಇತ್ತು, ಪವಿತ್ರಾತ್ಮ ಹೋಗ್ತಾ ಇತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಪರ್ಮನೆಂಟ್ ಆಗಿ ನಮ್ಮ ಒಳಗಡೆ ಬಂದು ನಮ್ಮ ಒಳಗಡೆ ವಾಸ ಮಾಡ್ತಾ ಇದಾರೆ. ಅಂದ್ರೆ ನಮ್ಮ ಹೃದಯದಲ್ಲಿ ದೇವರು ಯಾವಾಗ್ಲೂ ಕೂಡ ವಾಸ ಮಾಡ್ತಾ ಇದಾರೆ. ಇದು ದೇವರ ಉದ್ದೇಶ. ದೇವರಿಗೆ ಆಸೆ ಇತ್ತು ನಮ್ಮ ಹೃದಯದಲ್ಲಿ ವಾಸ ಮಾಡ್ಬೇಕಂತ. ಇವಾಗಲೂ ಕೂಡ ದೇವರಿಗೆ ಆಸೆ ಇದೆ ನಮ್ಮ ಹೃದಯದಲ್ಲಿ ವಾಸ ಮಾಡ್ಬೇಕಂತ. ನಮ್ಮ ಹೃದಯವನ್ನ ದೇವ್ರು ಏನ್ ಮಾಡಿದ್ರು, ಇವಾಗ ದೇವರ ಆಲಯವನ್ನ ಮಾಡ್ಕೊಂಡಿದ್ದಾರೆ. ಒಂದು ಸಮಸ್ಯೆ ಏನಂದ್ರೆ, ದೇವರು ಹೃದಯದ ಒಳಗಡೆ ಇರುವಂತ ದೇವರು ಇವಾಗ ಹೃದಯದ ಒಳಗಡೆ ಇಲ್ಲ, ಹೃದಯದ ಹೊರಗಡೆ ಜೀವನ ಮಾಡ್ತಾ ಇದ್ದಾರೆ. ನೀವು ಪ್ರಕಟಣೆ ಗ್ರಂಥ ಓದ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ದೇವ್ರು ಹೇಳ್ತಾ ಇದಾರೆ, ನಾನು ಹೊರಗಡೆ ನಿಂತ್ಕೊಂಡು ಹೃದಯ ಎಂಬ ಬಾಗಿಲನ್ನ ತಟ್ತಾ ಇದ್ದೇನೆ, ಯಾರಾದ್ರೂ ನನ್ನ ಶಬ್ದ ಕೇಳಿ ಬಾಗಿಲನ್ನ ತೆರೆದ್ರೆ ನಾನು ಒಳಗಡೆ ಬರ್ತೀನಿ ಅಂತ. ಅಂದ್ರೆ ದೇವ್ರನ್ನ ಈ ಪ್ರಪಂಚ ಇವಾಗ ಎಲ್ಲಿಟ್ಟಿದೆ ಅಂದ್ರೆ ಹೃದಯದಲ್ಲಿ ಇಟ್ಟಿಲ್ಲ, ಹೃದಯದ ಹೊರಗಡೆ ಇಟ್ಟಿದ್ದಾರೆ. ಮನುಷ್ಯರು ಮಾಡ್ಕೊಂಡಿದ್ದಂತ ಕೈಗಳಿಂದ ಮಾಡ್ಕೊಂಡಿದ್ದ ಸಭೆಗಳು ಏನಿದೆಲ್ಲ, ಬಿಲ್ಡಿಂಗ್ ಚರ್ಚ್ ಏನಿದೆಲ್ಲ, ಅದೆಲ್ಲ ನಾವೆಲ್ಲ ಒಂದು ಟೈಮಲ್ಲಿ ಕುತ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ. ಆದ್ರೆ ನಿಜವಾಗ್ಲೂ ಕೂಡ ದೇವರು ವಾಸ ಮಾಡುವಂತ ಸ್ಥಳ ಯಾವ್ದಂದ್ರೆ ನಮ್ಮ ಹೃದಯಗಳೇ. ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡೋಣ, ದೇವ್ರೇ ನನ್ನ ಹೃದಯದಲ್ಲಿ ನೀನ್ ಇದೆಯಾ? ನಾವು ಪಾಪ ಮಾಡುವಾಗ ದೇವ್ರು ನಮ್ಮ ಹೃದಯದಲ್ಲಿ ಇರಲ್ಲ. ನಾವು ಪಾಪಿಗಳಾಗಿ ಜೀವನ ಮಾಡುವಾಗ ದೇವ್ರು ನಮ್ಮ ಹೃದಯದಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಎಷ್ಟು ದೇವ್ರ ಯೋಚನೆ ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ಆ ಮನೆಗಳನ್ನ, ಬಿಲ್ಡಿಂಗ್ಗಳನ್ನ ಅಥವಾ ಈ ಕಟ್ಟಡಗಳನ್ನ ಬಿಟ್ಟು ದೇವ್ರು ಈ ಚಿಕ್ಕ ಹೃದಯದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದಾರೆ. ಅಂದ್ರೆ ನಮ್ಮಲ್ಲಿ ಎಷ್ಟು ಜನ ಈ ದೇಹ ಎಂಬ ದೇವಾಲಯದಲ್ಲಿ ದೇವ್ರನ್ನ ಇಟ್ಕೊಂಡಿದ್ದೀವಿ. ದಾವಿದ ಹೇಳ್ತಾ ಇದ್ದಾನೆ, ದೇವ್ರೆ ನಿನಗೋಸ್ಕರ ಒಂದು ಮಂದಿರ ಕಟ್ಟೋವರೆಗೂ ಕೂಡ ನಾನು ನಿದ್ದೆ ಮಾಡಲ್ಲ, ಮಂಚ ಹತ್ತಲ್ಲ, ನನ್ನ ಮನೆ ಪ್ರವೇಶ ಮಾಡಲ್ಲ. ಎಷ್ಟು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಎಷ್ಟು ಹಠ ದಾವಿದ ಹಿಡಿತಾ ಇದ್ದಾನೆ. ದೇವ್ರಿಗೋಸ್ಕರ ಒಂದು ಮಂದಿರ ಕಟ್ಟಬೇಕು, ನಾನು ದೇವ್ರನ್ನ ಮಂದಿರ ಕಟ್ಟಿ ಅದ್ರ ಒಳಗಡೆ ನಾನು ಮಂಜೂಷ ತೆಗೆದುಕೊಂಡು ಬರ್ಬೇಕು, ದೇವ್ರನಲ್ಲಿ ವಾಸ ಮಾಡಿಸ್ಬೇಕಂತ. ಸೊ ನಮ್ಮಲ್ಲಿ ಕೂಡ ಹಠ ಇರ್ಬೇಕೆಂದ್ರೆ, ದೇವ್ರೆ ಯಾವಾಗ್ಲೂ ಕೂಡ ನನ್ನ ಹೃದಯದಲ್ಲಿ ನಿಮ್ಮನ್ನ ಇಡ್ತೀನಿ ದೇವ್ರೆ. ನನ್ನ ಹೃದಯದಲ್ಲಿ ಯಾವಾಗ್ಲೂ ನೀರು. ಹೃದಯದಲ್ಲಿ ಒಂದ್ ವೇಳೆ ಪಾಪದ ಆಲೋಚನೆಗಳು ಬಂದ್ರೆ, ಪಾಪದ ಸ್ವಭಾವಗಳು ಬಂದ್ರೆ, ಪಾಪ ನಮ್ಮ ಹೃದಯದಲ್ಲಿ ಪ್ರವೇಶಿಸಿದ್ರೆ ದೇವ್ರು ನಮ್ಮ ಹೃದಯದಲ್ಲಿ ಇರಲ್ಲ. ನಮ್ಮ ಹೃದಯದಿಂದ ದೂರ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಪಾಪ ಮತ್ತೆ ದೇವರು ಎರಡು ಒಂದೇ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ನನ್ನ ಹೃದಯದಲ್ಲಿ ಪಾಪ ಇದೆಯಾ, ನನ್ನ ಹೃದಯದಲ್ಲಿ ದೇವರಿದ್ದಾರೆ. ಒಂದ್ ವೇಳೆ ನನ್ನ ಹೃದಯದಲ್ಲಿ ಕಕ್ಷಭೇದ ಇದ್ರೆ ನನ್ನ ಹೃದಯದಲ್ಲಿ ದೇವರು ಇರಲ್ಲ. ನನ್ನ ಹೃದಯದಲ್ಲಿ ಕಳ್ಳತನದ ಸ್ವಭಾವ ಇದ್ರೆ ನನ್ನ ಹೃದಯದಲ್ಲಿ ದೇವರು ಇರಲ್ಲ. ನನ್ನ ಹೃದಯದಲ್ಲಿ ನಿಮ್ ಹೃದಯದಲ್ಲಿ ಒಂದ್ ವೇಳೆ ಮೋಸತನ ಇದ್ರೆ ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡಲ್ಲ.
ನಮ್ಮ ಹೃದಯದಲ್ಲಿ ಸೋಮಾರಿತನ ಇದ್ರೆ, ದೇವರನ್ನ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ರೆ, ನಮ್ಮ ಹೃದಯದಲ್ಲಿ ದೇವ್ರು ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಹೃದಯದಲ್ಲಿ ಬೇರೆಯವ್ರ ವಿಷಯವಾಗಿ ನಾವು ಒಂದು ವೇಳೆ ಕೆಟ್ಟದನ್ನ ಯೋಚನೆ ಮಾಡಿದ್ರೆ, ಅವ್ರ ಬಗ್ಗೆ ನಾವು ಚಾಡಿ ಹೇಳೋದಾಗ್ಲಿ, ಅವರ ಭವಿಷ್ಯತನ್ನ ಹಾಳು ಮಾಡೋದಾಗ್ಲಿ, ಅವರ ಹಿಂದೆ ನಾವು ಚೂರು ಚಿಚ್ಚೋದಾಗ್ಲಿ, ಒಂದ್ ವೇಳೆ ಅಂತ ಸ್ವಭಾವಗಳು ನಮ್ಮ ಹೃದಯದಲ್ಲಿ ಇರುವುದಾದ್ರೆ ದೇವ್ರು ನಮ್ಮ ಹೃದಯದಲ್ಲಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕಾಗಿ ದೇವರನ್ನ ಯಾವಾಗ್ಲೂ ಹೃದಯದಿಂದ ಹೊರಗಡೆ ಇಡಬೇಡಿ, ದೇವರನ್ನ ಹೃದಯದ ಒಳಗಡೆ ಇಡ್ಲಿಕ್ಕೆ ಪ್ರಯಾಸ ಪಡ್ರಿ. ಯಾಕಂದ್ರೆ ದೇವರ ಹೃದಯದಲ್ಲಿರುವಂತಹ ಒಂದು ಆಸೆ ಏನಂದ್ರೆ, ನಾನು ನನ್ನ ಮಕ್ಕಳ ಹೃದಯದಲ್ಲಿ ವಾಸ ಮಾಡ್ಬೇಕು, ನನ್ನ ಸೃಷ್ಟಿ ಮಾಡಂತ ನನ್ನ ಮಕ್ಕಳ ಹೃದಯದಲ್ಲಿ ಯಾವಾಗ್ಲೂ ಕೂಡ ವಾಸ ಮಾಡ್ಬೇಕಂತ ದೇವ್ರು ಇವಾಗ್ಲೂ ಕೂಡ ಇಷ್ಟಪಡ್ತಾ ಇದ್ದಾರೆ ಪ್ರಿಯರು. ಅದಕ್ಕೆ ದಾವಿದನ ಮೂಲಕ ದೇವ್ರು ಈ ಬೆಳಗ್ಗೆ ನಮ್ಗೆ ತಿಳಿಸ್ತಾರೆ ಏನಂದ್ರೆ, ದಾವಿದ ಯಾವ ರೀತಿ ಪಣ ತೊಟ್ಟು ನಿಂತನೋ ದೇವ್ರೆ, ಅವನು ಪ್ರಾಮಿಸ್ ಮಾಡ್ತದಾನೆ, ಅವನು ಪ್ರಮಾಣ ಮಾಡ್ತದಾನೆ, ದೇವ್ರೆ ನಾನು ಹೇಗಾದ್ರೂ ಮಾಡಿ ನಿನ್ಗೊಂದು ಮಂದಿರ ಕಟ್ಬೇಕು ದೇವ್ರೆ, ನಿನ್ನ ಮಂಜುಷನಲ್ಲಿ ತೆಗೆದುಕೊಂಡು ಬರ್ಬೇಕು ದೇವ್ರೆ, ನಾನು ನಿದ್ದೆ ಮಾಡಲ್ಲ. ನೋಡಿ, ದಾವಿದ ದೇವರ ಮಂದಿರ ಕಟ್ಲಿಕ್ಕೆ, ನಿದ್ದೆ ತ್ಯಾಗ ಮಾಡ್ಲಿಕ್ಕೆ ರೆಡಿ ಆದ, ಊಟ ತ್ಯಾಗ ಮಾಡ್ಲಿಕ್ಕೆ ರೆಡಿ ಆದ, ಆಮೇಲೆ ಕಣ್ಣುಗಳನ್ನು ಮುಚ್ಚಕ್ಕೆ ರೆಡಿ ಇಲ್ಲ, ರೆಪ್ಪೆಗಳನ್ನು ಕೂಡಿಸ್ಲಿಕ್ಕೆ ರೆಡಿ ಇಲ್ಲ. ಅವನು ಹೇಗಾದ್ರೂ ಮಾಡಿ ದೇವರ ಮಂದಿರ ಕಟ್ಟಬೇಕು, ದೇವರ ಮಂಜುಷನ ತೆಗೆದುಕೊಂಡ ಆ ಮಂದಿರದಲ್ಲಿ ಇಡಬೇಕು. ಅವಾಗ ದಾವಿದನಿಗೆ ಸಮಾಧಾನ. ಯಾಕಂದ್ರೆ ದೇವರ ಇಷ್ಟ ಯಾವಾಗಲೂ ಕೂಡ ಪವಿತ್ರವಾದಂತ ಮಂದಿರದಲ್ಲಿ ವಾಸ ಮಾಡ್ಬೇಕಂತ. ಸೊ ಈಗೂ ಕೂಡ ನಮ್ಮ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ಪ್ರಪಂಚ ದೇವರನ್ನ ಹೊರಗಡೆ ಹಾಕಿದೆ. ದೇವ್ರು ಇವಾಗ ಹೊರಗಡೆ ಹೃದಯದ ಬಾಗಿಲನ್ನು ತಟ್ತಾ ಇದ್ದಾರೆ. ದೇವ್ರು ಹೃದಯದ ಹೊರಗಡೆ ಇದ್ದಾರೆ, ಹೃದಯದ ಒಳಗಡೆ ಇವಾಗ ಪ್ರಪಂಚದ ಮನುಷ್ಯರು ಏನ್ ಮಾಡಿದ್ರೆ ಗೊತ್ತಾ, ದುಷ್ಟಾತ್ಮನನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವಾಗ ದುಷ್ಟಾತ್ಮ ಹೃದಯ ಗರ್ಭಗುಡಿಯಲ್ಲಿ 2ನೇ ಥೆಸಲೋನಿಕದವರಿಗೆ ಪತ್ರಿಕೆ ಅಥವಾ 1ನೇ ಥೆಸಲೋನಿಕದವರ ಪತ್ರಿಕೆಯಲ್ಲಿ ನೀವು ಹೋಗಿ ನೋಡ್ರಿ, ಮನುಷ್ಯನ ಗರ್ಭಗುಡಿಯಲ್ಲಿ ಇದನ್ನ ಸೈತಾನ ಕುತ್ಕೊಂಡಿದೆ, ದುಷ್ಟಾತ್ಮ ಕುತ್ಕೊಂಡಿದೆ. ಮನುಷ್ಯನ ಹೃದಯದಲ್ಲಿ ದುಷ್ಟಾತ್ಮ ಕುತ್ಕೊಂಡು ಮನುಷ್ಯನನ್ನ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂದ್ರೆ, ಪ್ರಪಂಚದಲ್ಲಿ ಭಯಂಕರವಾಗಿ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದೆ. ಮನುಷ್ಯ ಈ ದಿನಕ್ಕೆ ಎಷ್ಟು ಕೆಟ್ಟೋಗಿದ್ದಾನಂದ್ರೆ, ಈ ಸ್ವಂತ ಮಕ್ಕಳನ್ನ, ಸ್ವಂತ ಅಣ್ಣ ತಮ್ಮಂದಿರನ್ನ, ಸ್ವಂತ ಜನರನ್ನ ಪ್ರೀತಿ ಮಾಡ್ತಾ ಇಲ್ಲ. ಇವಾಗ ಅಷ್ಟು ಭಯಂಕರವಾಗಿ ವೈರತೆ ಉಟ್ಕೊಂಡಿದೆ. ಇವಾಗ ಒಬ್ರಿಗೊಬ್ರು ಪ್ರೀತಿನೇ, ಇವಾಗ ಪ್ರೀತಿ ಅನ್ನೋದೇ ಪ್ರಪಂಚದಲ್ಲಿ ಕಾಣಿಸ್ತಾ ಇಲ್ಲ. ಅಂತ ಭಯಂಕರವಾದಂತ ವೈರತ್ವನ ದುಷ್ಟಾತ್ಮ ಏನ್ ಮಾಡಿದೆ, ಮನುಷ್ಯರ ಹೃದಯದಲ್ಲಿ ಕೂತ್ಕೊಂಡು ಮನುಷ್ಯರಲ್ಲಿ ಆತರ ಅದು ಕ್ರಿಯೇಷನ್ ಮಾಡ್ಬಿಟ್ಟಿದೆ. ಅದಕ್ಕೆ ಇವಾಗ ದೇವರಿಗೆ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಹೊರಗಡೆ ನಿಂತ್ಕೊಂಡು ತಟ್ಟಬೇಕಾಗಿದೆ, ನನ್ ತೆಗಿಯಪ್ಪ ನಾನು ಒಳಗಡೆ ಬರ್ತೀನಿ ಅಂತ. ಮನುಷ್ಯ ಯಾರನ್ನ ಇಟ್ಕೊಂಡಿದ್ದಾರೆ? ಮನುಷ್ಯ ಇವಾಗ ದುಷ್ಟಾತ್ಮನ ಇಟ್ಕೊಂಡಿದ್ದಾರೆ. ದುಷ್ಟಾತ್ಮ ಮನುಷ್ಯನೊಳಗಡೆ ಇರೋದ್ರಿಂದಾನೇ ಆತ ಇವಾಗ ಕಳ್ತನ ಮಾಡ್ತಾ ಇದ್ದಾನೆ, ರೌಡಿಸಂ ಮಾಡ್ತಾ ಇದ್ದಾನೆ, ಗುಟ್ಕ, ಕೈನಿ, ತಂಬಾಕು ಕುಡಿಯೋದಾಗ್ಲಿ, ಕುಟುಂಬದ ಚಿಂತೆ ಇಲ್ಲ, ಮಕ್ಕಳ ಚಿಂತೆ ಇಲ್ಲ, ಸಹೋದರರ ಚಿಂತೆ ಇಲ್ಲ, ಊರ್ ಚಿಂತೆ ಇಲ್ಲ, ಜನರ ಚಿಂತೆ ಇಲ್ಲ. ಒಬ್ಬ ಅಧಿಕಾರಿನ ತಗೊಳ್ರಿ, ಒಬ್ಬ ಸೇವಕನ ತಗೊಳ್ರಿ, ಅಥವಾ ಒಬ್ಬ ಕ್ರೈಸ್ತನ ತಗೊಳ್ರಿ. ಈ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನ ಜೀವಿತ ಯಾವ ರೀತಿ ಆಗಿದೆ ಅಂದ್ರೆ, ಪೂರಾ ಪಾಪದಿಂದ ತುಂಬೋಗಿದೆ. ಎಷ್ಟು ಪಾಪದಿಂದ ತುಂಬೋಗಿದೆ ಅಂದ್ರೆ, ಆ ಪಾಪನ ಮಾಡಿಸೋನು ಯಾರು ಗೊತ್ತಾ? ಆ ಮನುಷ್ಯನ ಒಳಗಡೆ ಇರುವಂತ ದುಷ್ಟಾತ್ಮ. ಈ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವ್ರೆ ಒಂದ್ ವೇಳೆ ನನ್ನಲ್ಲಿ ಪಾಪ ಇದ್ರೆ ನಿಜವಾಗ್ಲೂ ಕೂಡ ನನ್ನ ಹೃದಯದಲ್ಲಿ ದುಷ್ಟಾತ್ಮ ವಾಸ ಮಾಡ್ತಾ ಇದೆಯಾ? ದೇವ್ರೆ ನಾನು ತೆಗಿತೀನಿ ನಾನು ಅವನನ್ನ ತೆಗೆದು ಎತ್ತಾಕ್ತೀನಿ, ನನ್ನ ಹೃದಯನ ನಿನಗೋಸ್ಕರ ತೆಗಿತೀನಿ ದೇವ್ರೆ. ನಿನ್ ತಟ್ತಾ ಇದೆಯಲ್ಲ, ನಾನು ನಿನಗೋಸ್ಕರ ಹೃದಯನ ತೆಗಿತೀನಿ, ನೀ ನನ್ನ ಒಳಗಡೆ ಬಾ ಅಂತ ಈ ದಿನ ಈ ದೇವಾಲಯವನ್ನ, ಅಂದ್ರೆ ನಮ್ಮ ದೇವಾಲಯವನ್ನ, ದೇಹವೆಂಬ ಈ ದೇವಾಲಯವನ್ನ ದೇವ್ರಿಗೆ ಕೊಡ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು? ಇವಾಗ ತಯಾರಾಗ್ಲಿಕ್ಕೆ ಸಿದ್ಧರಾಗಬೇಕು. ಒಂದು ವೇಳೆ ದೇವರಿಗೆ ಈ ದೇವಾಲಯ ಕೊಡ್ಲಿಲ್ಲ ಅಂದ್ರೆ, ನಿಜವಾಗ್ಲೂ ಪ್ರಿಯರೇ, ನಾವು ಬೈಬಲ್ ಹಿಡಿದ್ರು ಉಪಯೋಗವಿಲ್ಲ, ನಾವು ಸಭೆಗೆ ಹೋದ್ರು ಕೂಡ ಉಪಯೋಗ ಇಲ್ಲ, ನಾವು ವಾಕ್ಯ ಓದಿದ್ರು ಕೂಡ ಏನು ಉಪಯೋಗ ಇಲ್ಲ. ಈ ಹೃದಯದಲ್ಲಿ ದೇವರು ವಾಸ ಮಾಡ್ಲಿಕ್ಕೆ ಯಾವಾಗಲೂ ಕೂಡ ಅವಕಾಶ ಕೊಡ್ರಿ. ದಾವಿದನ ಹಾಗೆ ನೀವು ಕೂಡ ಯಾವಾಗಲೂ ಕೂಡ ದೇವರೊಂದಿಗೆ ಪ್ರಮಾಣ ಮಾಡ್ಕೊಡ್ರಿ. ದೇವ್ರೆ ನೀನ್ ಬಾಪ, ನನ್ನ ಒಳಗಡೆ ನೀನ್ ಬಾ ದೇವ್ರೆ, ನೀನ್ ಬಂದ್ರೆ ನನ್ನ ಜೀವಿತ ಸಂತೋಷವಾಗಿರುತ್ತೆ, ನೀನ್ ಬಂದ್ರೆ ನನ್ನ ಜೀವಿತ ಪರಿಶುದ್ಧವಾಗಿರುತ್ತೆ, ನೀನ್ ಬಂದ್ರೆ ನನ್ನ ಜೀವಿತ ತುಂಬಾ ಚೆನ್ನಾಗಿರುತ್ತೆ, ನನ್ನ ದುಷ್ಟಾತ್ಮನನ್ನ ಒಳಗಡೆ ತೆಗೆದು ಎಸಿತೇನೆ ಅಂತ ನಾವು ಒಂದು ನಿರ್ಣಯ ತಗೊಳ್ಳೋಣ. ಖಂಡಿತವಾಗ್ಲೂ ಕೂಡ ದೇವ್ರು ಏನ್ ಮಾಡ್ತಾರೆ, ನಮ್ಮ ಜೀವಿತಗಳಲ್ಲಿ ನಮಗೆ ಉತ್ತಮವಾದಂತಹ ಸಹಾಯವನ್ನ ಅವ್ರು ಮಾಡ್ತಾರೆ. ಇನ್ನು 3ನೇ ಭಾಗ, 4ನೇ ಭಾಗ. 3ನೇ ಭಾಗ ಏನಂದ್ರೆ 132ನೇ ಅಧ್ಯಾಯ 9ನೇ ವಚನ ನಾವು ಹೋಗಿ ನೋಡುವಾಗ, ಒಬ್ಬ ಯಾಜಕರು ಯಾವ ರೀತಿ ಇರ್ಬೇಕಂತ ಈ ಅಧ್ಯಾಯದಲ್ಲಿ ದಾವಿದ ನಮಗೆ ಹೇಳ್ಕೊಡ್ತಾ ಇದಾರೆ. ನೀತಿವಂತರಾಗಿರ್ಬೇಕಂತ. ನಾವೆಲ್ಲ ಯಾಜಕರೇ, ದೇವರ ಆರಿಸಿಕೊಂಡಂತ ಪ್ರಜೆ, ನಾವೆಲ್ಲ ಯಾಜಕ ವಂಶಸ್ಥರಲ್ವಾ. ನಮ್ಮ ಜೀವಿತಗಳಲ್ಲಿ ನೀತಿವಂತಿಗೆ ಯಾವಾಗಲೂ ಕೂಡ ನೆಲೆಗೊಳ್ಬೇಕು. ಯಾಕಂದ್ರೆ ದೇವರ ಮಂದಿರ ತಾನೆ. ಈ ದೇವರ ಮಂದಿರ ಯಾವಾಗಲೂ ಕೂಡ ಪರಿಶುದ್ಧವಾಗಿರ್ಬೇಕು, ನೀತಿವಂತಿಕೆ ಆಗಿರ್ಬೇಕಂತ ದಾವಿದ ಇಷ್ಟ ಪಡ್ತಾನೆ. ದಾವಿದ ಏನೆಲ್ಲ ಪವಿತ್ರತೆಯಲ್ಲಿ ದೇವರ ವಿಷಯವಾಗಿ ಏನೆಲ್ಲ ಚಿಂತೆ ಮಾಡಿದ್ನೋ, ಏನೆಲ್ಲ ಅವನು ಪ್ಲಾನ್ ಮಾಡಿದ್ನೋ, ಅದೆಲ್ಲ ದೇವರಲ್ಲಿ ಆಲ್ರೆಡಿ ಇದ್ದಿದ್ದೇನೆ. ದೇವ್ರ ಆಸೆ ಪಡ್ತಾರೆ ನಾವೆಲ್ಲ ನೀತಿವಂತರಾಗಿರ್ಬೇಕಂತ, ದೇವ್ರ ಆಸೆ ಪಡ್ತಾರೆ ದೇವ್ರ ಮಂದಿರದಲ್ಲಿ ವಾಸ ಮಾಡ್ಬೇಕಂತ. ಅದಕ್ಕೆ ದೇವ್ರ ಏನ್ ಹೇಳಿದ್ರು ಅಂದ್ರೆ, ದಾವಿದ ನನ್ನ ಹೃದಯಕ್ಕೆ ಮೆಚ್ಚುವಂತ ಒಂದು ವ್ಯಕ್ತಿ. ಬೇರೆ ಭಾಷೆಯಲ್ಲಿ ಅದೇ ತರ ಸಿಗುತ್ತೆ, ಆದ್ರೆ ಕನ್ನಡ ಭಾಷೆಯಲ್ಲಿ ಮಾತ್ರ ನನಗೆ ಮೆಚ್ಚುವಂತಹ ಒಂದು ಮನುಷ್ಯ ಅಂತ ಇದೆ. ಬೇರೆ ಭಾಷೆಯಲ್ಲಿ ನನ್ನ ಹೃದಯಕ್ಕೆ ಮೆಚ್ಚುವಂತಹ ಮನುಷ್ಯ ಅಂತ ಇರುತ್ತೆ.
ನೋಡಿ, ದೇವರ ಹೃದಯದಲ್ಲಿ ಏನಿದೆ ದಾವೀದ ಯಾವಾಗಲೂ ಕೂಡ ಅರ್ಥ ಮಾಡ್ಕೊಳ್ತಿದ್ದ. ದೇವರ ಹೃದಯನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಗೆ ಒಂದೇ ಒಂದು ಮಾರ್ಗ ಇದೆ. ನಾವು ಪ್ರತಿದಿನ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು, ದೇವರೊಂದಿಗೆ ಮಾತಾಡ್ಬೇಕು. ಆಮೇಲೆ ಅತ್ಯಧಿಕವಾಗಿ ದೇವರ ಪವಿತ್ರ ವಾಕ್ಯಗಳನ್ನ ನಾವು ಪ್ರತಿದಿನ ಪ್ರತಿಕ್ಷಣ ಏನ್ ಮಾಡ್ಬೇಕಂತೆ, ಧ್ಯಾನ ಮಾಡ್ಬೇಕಂತೆ. ಯಾಕಂದ್ರೆ ದೇವರ ಹೃದಯದಲ್ಲಿರುವಂತ ಮಾತುಗಳನ್ನೇ ದೇವರು ತನ್ನ ಹೃದಯದಲ್ಲಿರುವಂತ ಮಾತುಗಳನ್ನೇ ಪವಿತ್ರ ಶಾಸ್ತ್ರದಲ್ಲಿ ಅಂದ್ರೆ ಪವಿತ್ರ ಗ್ರಂಥದಲ್ಲಿ ದೇವರು ಬರೆದಿಟ್ರು. ಇದನ್ನ ಓದಿ ನನ್ನ ಮಕ್ಕಳು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕಂತ. ಆದ್ರೆ ದಾವೀದನ ಸಮಯದಲ್ಲಿ ಈ ಹೊಸ ಒಡಂಬಡಿಕೆ ಹಳ ಒಡಂಬಡಿಕೆ ಅಷ್ಟು ಇಲ್ಲದೆ ಇದ್ರು ಕೂಡ ದೇವರ ಹೃದಯವನ್ನ ಸರಿಯಾಗಿ ದಾವೀದ ಏನ್ ಮಾಡ್ದ, ಅರ್ಥ ಮಾಡ್ಕೊಂಡ ಪ್ರಿಯರು. ಅದಕ್ಕಾಗಿ ಇದನ್ನ ಕೂಡ ನಮ್ಮ ಜೀವಿತಗಳಲ್ಲಿ 132ನೇ ಅಧ್ಯಾಯದಿಂದ ನಾವು ಈ ಕಾರ್ಯಗಳನ್ನ ಅರ್ಥ ಮಾಡ್ಕೊಂಡಿದೀವಿ. ಇದೇ ರೀತಿಯಲ್ಲಿ ದಾವೀದನ ಹಾಗೆ ನಮ್ಮ ಜೀವಿತಗಳನ್ನ ನಾವು ಮುಂದುವರಿಸೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಆಶೀರ್ವದಿಸ್ಲಿ. ಕಣ್ಣುಗಳನ್ನು ಮುಚ್ಕೊಳ್ರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ರಾಜಾ, ಈ ದಿನಗಳಲ್ಲಿ ನಾವೆಲ್ಲರೂ ಸೇರಿ 132ನೇ ಕೀರ್ತನೆಯ ಒಂದು ಭಾಗವನ್ನ ನಾವು ಅರಿತುಕೊಳ್ಳುವಂತೆ ನಮಗೆ ಸಮಯ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಆರಾಧನೆಯಲ್ಲಿ ಕೂಡಿರುವಂತಹ ಎಲ್ಲಾ ನನ್ನ ಆತ್ಮೀಯ ಕುಟುಂಬದವರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರ ಸೇವೆಗಳನ್ನು ಆಶೀರ್ವದಿಸಿದಿರಿ, ಅವರ ವೈಯಕ್ತಿಕ ಜೀವಿತಗಳನ್ನು ಆಶೀರ್ವದಿಸ್ರಿ, ಅವರ ಮಕ್ಕಳನ್ನ ಅವರ ಕುಟುಂಬಗಳನ್ನ ಆಶೀರ್ವದಿಸ್ರಿ ದೇವರೇ. ಅವರು ಎದ್ದೇಳುವಾಗಲು ಮಲಗುವಾಗಲು ನಿಮ್ಮಲ್ಲೇ ಜೀವಿಸಿ ನಿಮ್ಮನ್ನೇ ಸದಾಕಲು ಘನಪಡಿಸುವಂತೆ ನಮ್ಮೆಲ್ಲರನ್ನ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಒಂದು ವೇಳೆ ಕರ್ತನೆ ದೇವಾಲಯದಿಂದ ಪಾಪಗಳು ನಡೆಯುತ್ತಿರುವುದಾದರೆ ಆ ಪಾಪಗಳಿಗೆ ಇವತ್ತೇ ಕರ್ತನೆ ಫುಲ್ ಸ್ಟಾಪನ ಹಾಕಿ ನಮ್ಮ ಮುಂದೆ ನಡೆಯಬೇಕು ರಾಜ. ಇನ್ನು ಪವಿತ್ರರಾಗಿ, ಇನ್ನು ನಿಮಗೆ ಯೋಗ್ಯರಾಗಿ, ಇನ್ನು ನಿಮಗೆ ಹತ್ತಿರವಾಗಿ ಜೀವಿಸಿ ಬೇರೆ ನಿಮಗೆ ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. ದಾವೀದನ ವಿಷಯವಾಗಿ ಮನುಷ್ಯರಲ್ಲ ದೇವರೇ, ನೀವೇ ಸಾಕ್ಷಿನ ನುಡಿದಿದ್ದೀರಿ ದಾವೀದನು ಎಂತ ವ್ಯಕ್ತಿ ಎಂಬುದಾಗಿ. ಅದೇ ವ್ಯಕ್ತಿತ್ವ ನಮ್ಮ ಜೀವಿತಗಳಲ್ಲೂ ಕೂಡ ನಾವು ಬೆಳೆಸಿಕೊಳ್ಳುವಂತೆ ನಮ್ಮನ್ನ ಬಲಪಡಿಸ್ರಿ, ಶಕ್ತಿ ಕೊಡ್ರಿ, ಪವಿತ್ರ ಆತ್ಮನ ಜ್ಞಾನ ಕೊಡ್ರಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯ ದೇವರೇ, ಆಮೆನ್.